ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಒಂದು ಮಗು ಹುಟ್ಟಿದ ಮೇಲೆ ಆ ಮಗುನ ನಾವು ಐಡೆಂಟಿಫೈ ಮಾಡೋದೇ ಒಂದು ಹೆಸರಿಂದ. ತಮ್ಮ ತಂದೆ ತಾಯಿ ಅಧಿಕೃತವಾಗಿ ಸಮಾಜಕ್ಕೆ ಒಂದು ಹೆಸರಿಂದ ಪರಿಚಯ ಮಾಡೋ ಕಾರ್ಯಕ್ರಮನೇ ನಾಮಕರಣ. ಹೆಸರಿಟ್ಟ ಮೇಲೆ ಆ ಮಗು ಎಲ್ಲ ಕಡೆ ಒಂದು ಹೆಸರಿಂದ ಐಡೆಂಟಿಫೈ ಆಗುತ್ತೆ. ಮುಂದೆ ದೊಡ್ಡ ವ್ಯಕ್ತಿಯಾಗಿ ಏನೇ ಸಾಧನೆಗಳು ಮಾಡಿದ್ರು ಆ ಒಂದು ಹೆಸರಿಂದನೇ ಜನ ಗುರುತಿಸೋದು. ಇವತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ನಡೆದಂಥ ಒಂದು ನಾಮಕರಣದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವರಿಬ್ಬರು ನಾಮಕರಣ ಆಗ್ತಾ ಇರೋ ಪುಟಾಣಿ ತಂದೆ ತಾಯಿಯಾಗಿ ತಮ್ಮ ಮಗುವನ್ನು ಸಮಾಜಕ್ಕೆ ಪರಿಚಯ ಮಾಡಿಸಿ ಅದ್ರ ಜೊತೆ ಇವ್ರ ಆಸೆ ಕನಸುಗಳನ್ನೆಲ್ಲ ಕಟ್ಕೊಂಡು ಮಗುವಿಗೆ ಒಂದು ಹೆಸರು ಕೊಟ್ಟು ಅಧಿಕೃತವಾಗಿ ಒಂದು ಸ್ಥಾನಮಾನ ನೀಡಿ ಸೆಲೆಬ್ರೇಟ್ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನವಗ್ರಹ ಪೂಜೆ ಇತ್ತು. ನವಗ್ರಹ ಪೂಜೆ ಎಲ್ಲ ಮುಗಿಸಿ ಲಿಂಗು ಪೂಜೆ ಇತ್ತು. ಹರುಷಾವೆಂಬುವಾದೂಪಾವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನೆರೆದೆತ್ತಿ ಪರಿಪೂರ್ಣ ನೈವೇದ್ಯವನೆ ಮಾಡಿ ನೆರೆದೆತ್ತಿ ಪರಿಪೂರ್ಣ ನೈವೇದ್ಯವನೆ ಮಾಡಿ ನೆರವಾತ್ರಿ ಗುಣವೆಂಬ ವರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಇಷ್ಟಲಿಂಗ ಇದೆ ಶೇಯದಲ್ಲಿ ಪ್ರಸ್ತುತನಾಗಿದೆ. ಕರದಿಷ್ಟಲಿಂಗವಿದೆ ಶರೀರದಲ್ಲಿ ಪರವಸ್ತುತನಾಗಿದೆ. ಒಳಗೊಳಗೆರೆಂಬ ಹರಿದಾರೇವನ ಮೇರೆ ಒಳಗೊಳಗೆರೆಂಬ ಹರಿದಾರೇವನ ಮೇರೆ ಗುರು ಸಿದ್ಧಾನಂದೇವರ್ದರದೆ ಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ಶಿವಾಯ ಗುರು ನಮಃ ಶಿವಾಯ ಹರ ನಮಃ ಶಿವಾಯ ಓಂ ನಮಃ ಶಿವಾಯ. ಸದಾ ಶಿವನ ನೀ ಹೃದಯ ಕಮಲದೊಳ್ಳು ಸದಾ ಕಾಲದೊಳ್ಳು ನೆನೆ ನೆನೆ. ಸದಾ ಶಿವನ ನೀ ಹೃದಯ ಕಮಲದೊಳ್ಳು ಸದಾ ಕಾಲದೊಳ್ಳು ನೆನೆ ನೆನೆ. ಮೊದನಟ ಪದೇ ಮರೆಯಬೇಡಿರಿ ಇರುವುದೋತ್ತಮ ಮನೆ ಮನೆ. ನರದೇಹಕ್ಕೆ ಬಂದು ಹರಿದು ಇಳಿದು ಹೇಳುವುದು ಉತ್ತಮ ಮನೆ ಮನೆ. ನರದೇಹಕ್ಕೆ ಬಂದು ಹರಿವು ಇಳಿದು ಇರುವುದು ಉತ್ತಮ ಮನೆ ಮನೆ. ಕರುಣ ಸಾಗರನ ಸ್ಮರಣೆ ಮಾಡಿದರೆ ಅಮೃತದ ಹನಿ ಹನಿ. ಕರುಣ ಸಾಗರನ ಸ್ಮರಣೆ ಮಾಡಿದರೆ ತೋರಿಸುವುದಮೃತದ ಹನಿ ಹನಿ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ಶಿವಾಯ ಗುರು ನಮಃ ಶಿವಾಯ ಹರ ನಮಃ ಶಿವಾಯ ಓಂ ನಮಃ ಶಿವಾಯ. ಲಿಂಗು ಪೂಜೆ ಆದಮೇಲೆ ಗುರುಗಳ ಪಾದ ಪೂಜೆ ಇತ್ತು. ಮಗುವಿಗೆ ಒಂದು ಹೆಸರು ನೀಡೋದ್ರ ಜೊತೆ ಒಂದೊಳ್ಳೆ ಸಂಸ್ಕಾರ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ಕಲ್ತಿಲ್ಲ ಅಂದರೆ ನಮ್ಮ ಮಕ್ಳಿಗೆ ಕಲ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪೀಳಿಗೆಯವ್ರು ಮಾಡಿಲ್ಲ ಅಂದರೆ ನಾವು ಮುಂದಿನ ಪೀಳಿಗೆಗೆ ಇದೆಲ್ಲ ಕಲ್ಸೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಕಲಿತು ಮಕ್ಕಳಿಗೆ ಕಲಿಸಿ ಬೆಳೆಸಬೇಕಾಗಿರೋದು ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ.
ಗುರುಗಳ ಪಾದಪೂಜೆ ಎಲ್ಲ ಆದಮೇಲೆ ಇಲ್ಲಿ ಮಗುಗೆ ಲಿಂಗಧಾರಣೆ ನಡೀತಾ ಇದೆ. ನಮ್ಮ ಪದ್ಧತಿಯಲ್ಲಿ ನಾಮಕರಣದಲ್ಲಿ ಲಿಂಗಧಾರಣೆ ಮಾಡೋ ಪದ್ಧತಿ ಇರೋದ್ರಿಂದ ಇಲ್ಲಿ ಲಿಂಗಧಾರಣೆ ಕಾರ್ಯಕ್ರಮ ನಡೀತಾ ಇದೆ. ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ದೊಡ್ಡಮ್ಮ ಈ ಥರ ಎಲ್ಲರೂ ಸೇರಿ ಇವತ್ತಿಂದ ಅವಳಿಗೊಂದು ಹೆಸರು ಇಡ್ತಾ ಇದ್ದೀವಿ. ಈ ವಿಡಿಯೋ ನೋಡ್ತೀರಾ ನೀವೆಲ್ಲರೂ ಕೂಡ ಅವಳಿಗೆ ಆಶೀರ್ವಾದ ಮಾಡಿ, ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಲಿ, ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ತುಂಬ ಮುಖ್ಯ. ಎಲ್ಲರೂ ನಮ್ಮ ಪುಟಾಣಿಗೆ ಆರೈಸಿ ಆಶೀರ್ವಾದ ಮಾಡಿ. आयुष्येन्द्रिये प्रतिष्ठति तमेनमेव शतात्मानं ಲಿಂಗಧಾರಣೆ, ನಾಮಕರಣ ಎಲ್ಲ ಆದಮೇಲೆ ಮಗುಗೆ ಅಕ್ಷತೆ ಹಾಕಿ ಆರತಿ ಮಾಡ್ತಾ ಇರೋದು. ವಿಡಿಯೋ ನೋಡ್ತಾ ಇರೋ ನಿಮಗೆಲ್ಲ ಈ ಶಾಸ್ತ್ರಗಳೆಲ್ಲ ಬೋರ್ ಅನಿಸ್ಬೋದು. ಬಟ್ ನಾಮಕರಣ ಅಂದರೆ ಈ ರೀತಿ ಶಾಸ್ತ್ರಗಳೇ ಇರುತ್ತೆ. ಮಗು ಆರತಿ ಎಲ್ಲ ಆದಮೇಲೆ ಇಲ್ಲಿ ತೊಟ್ಲು ಶಾಸ್ತ್ರ ನಡೀತಾ ಇದೆ. ತೊಟ್ಲು ಶಾಸ್ತ್ರದಲ್ಲಿ ಆ ಅತ್ತೆದಿರೆ ಮಾಡಬೇಕು ಅನ್ನೋ ಶಾಸ್ತ್ರ ಇದೆ. ಮಗುನ ತೊಟ್ಲಿಗೆ ಹಾಕೋಕ್ಕೂ ಮುಂಚೆ ಗುಂಡ್ಕಲ್ ಪೂಜೆ ಮಾಡ್ತಾ ಇರೋದು. ಆದರೆ ಇಲ್ಲಿ ಗಂಡು ಮಕ್ಕಳಿಗೆ ಗುಂಡ್ಕಲ್ಲಿಟ್ಟು ಪೂಜೆ ಮಾಡಬೇಕು, ಹೆಣ್ಮಕ್ಳಿಗೆ ಚಂದನದ ಗೊಂಬೆ ಇಟ್ಟು ಪೂಜೆ ಮಾಡಬೇಕು ಅಂತ ಐನರ್ ಹೇಳಿದ್ರು. ಅಲ್ಲಿ ಗೊಂಬೆ ಇಲ್ಲದೆ ಇರೋ ಕಾರಣ ಗುಂಡ್ಕಲ್ಲಿಟ್ಟೆ ಮಾಡ್ತಾ ಇರೋದು. ಮಗುನ ತೊಟ್ಲಿಗೆ ಹಾಕೋಕ್ಕೂ ಮುಂಚೆ ಗುಂಡ್ಕಲ್ ಪೂಜೆ ಮಾಡಿ 3 ಸತಿ ಗುಂಡ್ಕಲ್ನ ಮೇಲಿಂದ ಕೆಳಗೆ ಮಾಡಿ, ಗುಂಡ್ಕಲ್ನ 2 ಸಲ ಮೇಲೆ ಕೆಳಗೆ ತೊಗೊಂಡು 3ನೇ ಸಲ ಕೆಳಗಿಟ್ಬಿಟ್ಟು ನಂತರ ಮಗುನ ತೊಟ್ಲಿಗೆ ಹಾಕಿ ತೂಗಿಸೋದು. ಮಗುನ ತೊಟ್ಲಲ್ಲಿ ತೂಗೋಕ್ಕೂ ಮುಂಚೆ ಮಾವನ ಕಡೆಯಿಂದ ತೊಟ್ಲಿಗೆ ಪೂಜೆ ಮಾಡಿಸಿದ್ರು. ಆಮೇಲೆ ಮಗುನ ತೊಟ್ಲಲ್ಲಿ ಹಾಕಿ ತೂಗಿಸಿದ್ದು. ಪೂಜೆ ಶಾಸ್ತ್ರಗಳು ಎಲ್ಲ ಮುಗಿದ ಮೇಲೆ ಈ ಫಂಕ್ಷನ್ನ ಮೇನ್ ಅಟ್ರಾಕ್ಷನ್ ಆ್ಯಂಡ್ ಮೇನ್ ಇಂಟೆನ್ಷನ್ ಇವಾಗ ಆಗ್ತಾ ಇದೆ. ತಂದೆ ತಾಯಿ ಮಗುವಿನ ಹೆಸರನ್ನು ಸಮಾಜಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇರೋ ಟೈಮ್. ನಮ್ಮ ಪುಟಾಣಿಯ ಹೆಸರು ಉತ್ಪ್ರೇಕ್ಷಾ. ಇವತ್ತಿಂದ ಅವಳು ಸಮಾಜದಲ್ಲಿ ಉತ್ಪ್ರೇಕ್ಷಾ ಅನ್ನೋ ಹೆಸರಿಂದ ಗುರ್ತಿಸ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಪ್ರಪಂಚಕ್ಕೆ ಪರಿಚಯ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನೀವು ವಿಡಿಯೋ ನೋಡ್ತಿರೋ ಎಲ್ಲರೂ ನಮ್ಮ ಪುಟಾಣಿಗೆ ಆಶೀರ್ವಾದ ಮಾಡಲಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಉತ್ಪ್ರೇಕ್ಷನ್ ಕಡೆಯಿಂದನೂ ಧನ್ಯವಾದ. ಇದು ನಮ್ಮ ಫ್ಯಾಮಿಲಿ ಕಡೆಯಿಂದ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದ. ನಮ್ಮ ಪುಟಾಣಿ ಉತ್ಪ್ರೇಕ್ಷಾಳ ನಾಮಕರಣದ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.